ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಸ್ವಾಗತ. ಉಜ್ಜಯಿನಿ ಮಹಾಪೀಠದ ಸಿದ್ದರಾಜ ದೇಶಿಕೇಂದ್ರದ ಶಿವಾಚಾರ್ಯ ಮಹಾಸ್ವಾಮಿ ಲಿಂಗೈಕ್ಯರಾಗಿದ್ದಾರೆ. ಸ್ವಾಮೀಜಿ ಹಲವು ದಿನಗಳಿಂದ ಲಿವರ್ ಹಾಗೂ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಇಂದು ಸಂಜೆ 4 ಗಂಟೆಗೆ ಸ್ವಾಮೀಜಿಯ ಅಂತಿಮ ಸಂಸ್ಕಾರ ಉಜ್ಜಯಿನಿಯಲ್ಲಿ ನೆರವೇರಲಿದೆ. ಹಲವು ದಿನಗಳಿಂದ ಲಿವರ್ ಹಾಗೂ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದ ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿಯ ಉಜ್ಜಿನಿ ಮಹಾಪೀಠದ ಶಿವಾಚಾರ್ಯ ಸ್ವಾಮೀಜಿ ಲಿಂಗೈಕ್ಯರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ಸ್ವಾಮೀಜಿಗೆ ಬೆಂಗಳೂರು ಹಾಗೂ ದೆಹಲಿಯಲ್ಲಿ ಚಿಕಿತ್ಸೆ ನೀಡಲಾಗಿತ್ತು. ಆದರೆ ಸ್ವಾಮೀಜಿಯ ಆಜ್ಞೆಯಂತೆ ನಿನ್ನೆ ಅವರನ್ನು ದೆಹಲಿಯಿಂದ ವಿಶೇಷ ವಿಮಾನದ ಮೂಲಕ ಉಜ್ಜಿನಿಗೆ ಕರೆತರಲಾಗಿತ್ತು. ರಾತ್ರಿ 8:40ಕ್ಕೆ ಸ್ವಾಮೀಜಿ ಲಿಂಗೈಕ್ಯರಾಗಿದ್ದಾರೆ. ಸ್ವಾಮೀಜಿಯ ಅಂತಿಮ ಸಂಸ್ಕಾರ ಪಂಚಪೀಠಾಧೀಶರ ಸಮ್ಮುಖದಲ್ಲಿ ಇಂದು ಸಂಜೆ 4 ಗಂಟೆಗೆ ಉಜ್ಜಯಿನಿಯಲ್ಲಿ ನಡೆಯಲಿದೆ. ಮರಳಿಸಿದ್ದ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಸಾದ ಮಹಾಸ್ವಾಮಿಗಳ ಲಿಂಗೈಕ್ಯರಾಗಿದ್ದಾರೆ. ಅವರ ಒಂದು ಅಂತ್ಯಕ್ರಿಯೆಯನ್ನು ಸಂಜೆ 4:15 ಸಮಯದಲ್ಲಿ ಸಿದ್ದೇಶ್ವರ ಜಗದ್ಗುರುಗಳಾದ ಗದ್ದಿಗೆ ಪಕ್ಕದಲ್ಲೇ ನಮ್ಮ ಸ್ವಾಮೀಜಿಯವರನ್ನು ಕೂಡ ಅಲ್ಲೇ ಅಂತ್ಯಕ್ರಿಯೆ ಸಂಸ್ಕಾರವನ್ನು ಮಾಡ್ತಾ ಇದ್ದಾರೆ. ಪಂಚಪೀಠದಲ್ಲಿ 2ನೇ ದೊಡ್ಡ ಪೀಠ ಉಜ್ಜಿನಿ. ಇದು ವೀರಶೈವ ಮಹಾಸಂಸ್ಥಾನದ ಅತಿ ಹೆಚ್ಚು ಭಕ್ತರನ್ನು ಹೊಂದಿರುವ ಪೀಠ. 1995ರಲ್ಲಿ ಇದರ 111ನೇ ಜಗದ್ಗುರುಗಳಾಗಿ ಸಿದ್ದೇಶ್ವರ ಶಿವಾಚಾರ್ಯರು ಪೀಠ ಅಲಂಕರಿಸಿದರು. ಶಿವಾಚಾರ್ಯರ ಅಗಲಿಕೆಯಿಂದ ಪೀಠ ಈಗ ಅನಾಥವಾಗಿದೆ. ಇನ್ನು ಶಿವಾಚಾರ್ಯ ಸ್ವಾಮೀಜಿಯ ಮೂಲ ಹೆಸರು ಬಸವರಾಜ. ಜನಿಸಿದ್ದು ಆಂಧ್ರಪ್ರದೇಶದ ಡಿ ಹಿರೇಹಾಳ್ ಗ್ರಾಮದಲ್ಲಿ. ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಲ್ಲೇ ಪಡೆದ ಸ್ವಾಮೀಜಿ ಸಂಸ್ಕೃತದಲ್ಲಿ ಕಾಶಿ ವಿಶ್ವವಿದ್ಯಾಲಯದಿಂದ MA ಪದವಿ ಪಡೆದಿದ್ದರು. ಪ್ರಾಥಮಿಕ ಶಿಕ್ಷಣದ ನಂತರ ಬಳ್ಳಾರಿಗೆ ಬಂದ ಬಸವರಾಜ ಮಠದ ಸ್ವಾಮಿಗಳಿಂದ ಸಂಸ್ಕೃತ ವಿದ್ಯಾಭ್ಯಾಸ ಕಲಿತು ಆಗಲೇ ಮಠದ ಮರಿಸ್ವಾಮಿಗಳಾಗಿದ್ದರು. ಸ್ವಾಮೀಜಿಯ ಅಗಲಿಕೆ ಭಕ್ತರನ್ನ ಶೋಕ ಸಾಗರದಲ್ಲಿ ಮುಳುಗಿಸಿದೆ. ಇಂದು ಉಜ್ಜಿನಿಯಲ್ಲಿ ಅಂತಿಮ ಸಂಸ್ಕಾರ ನಡೆಯಲಿದ್ದು ಸಕಲ ಸಿದ್ಧತೆ ನಡೆಯುತ್ತಿದೆ. ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್ 24/7 ಬಳ್ಳಾರಿ.